ಎಲ್ಲ ಬಂಧನ ಆಗಿದೆ, ಅದಕ್ಕೇನು ಹೇಳಬೇಕು. ನಾನು ನಿನ್ನೆನೂ ಕೂಡ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಇಡಿ ಅವರು ಅವರನ್ನು ತನಿಖೆ ಮಾಡ್ತಾ ಇದ್ದಾರೆ. ಅವರಿಗೇನು ಮಾಹಿತಿ ಸಿಗ್ತದೆ ಅದರ ಮೇಲೆ ಅವರು ಕ್ರಮ ತಗೊಳ್ತಾರೆ ಅಂತ ಹೇಳಿ ನಿನ್ನೆ ಹೇಳಿದ್ದೆ ನಾನು. ಈಗ ಅವರನ್ನು ಅರೆಸ್ಟ್ ಮಾಡಿದ್ದಾರೆ, ನಾಗೇಂದ್ರ ಅವರನ್ನು. ಅವರಿಗೇನು ಮಾಹಿತಿ ಇದೆಯೋ ತನಿಖೆಯಲ್ಲಿ, ಅವ್ರಿಗೆ ಯಾವ ರೀತಿ ಮಾಹಿತಿಗಳು ಸಿಕ್ಕಿದೆಯೋ ಆ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಕಾನೂನಿನ ಪ್ರಕಾರ ನಡೀತಕ್ಕಂಥ ಪ್ರಕ್ರಿಯೆ. ಆದರೆ ರಾಜಕೀಯವಾಗಿ ಇದನ್ನು ಉಪಯೋಗಿಸಬಾರ್ದು ಅನ್ನೋದಷ್ಟೇ ನಮ್ಮ ಯಾವತ್ತೂ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಇಡಿಗಳು, CBIಗಳು ಇವೆಲ್ಲ ಏನು ಕೇಂದ್ರದ ಸಂಸ್ಥೆಗಳಿದ್ದಾವೆ, ಅದು ರಾಜಕೀಯದ ಅಸ್ತ್ರ ಆಗಬಾರ್ದು ಅನ್ನೋದು ಅಷ್ಟೇ ನಮ್ಮೆಲ್ಲರ ನಾವು ಹೇಳ್ತಕ್ಕಂಥದ್ದು. ಅಲ್ಲ, ತನಿಖೆ ಮಾಡೋದ್ರಲ್ಲಿ ನಮ್ಮದೇನು ತಕರಾರಿಲ್ಲ. ತನಿಖೆ ಮಾಡೋದ್ರಲ್ಲಿ ಈಗಾಗಲೇ ನಾವು ಕೂಡ SIT ಮಾಡಿದ್ದೇವೆ. ನಮ್ಮವರು ಕೂಡ ನಾಗೇಂದ್ರ ಅವರನ್ನು ಕರೆದು, ದದ್ದಲ್ ಅವರನ್ನು, ನಾಗೇಂದ್ರ ಅವರನ್ನು ಕರೆದು ಸ್ಟೇಟ್ಮೆಂಟ್ಗಳು ತೊಗೊಂಡಿದ್ದಾರೆ. ಅವ್ರದ್ದು ನಡೀತಾ ಇದೆ. ಈ ಮಧ್ಯೆ CBIನವರು ಬ್ಯಾಂಕಿನ ದೃಷ್ಟಿಯಿಂದ ಮಾಡ್ತೇವೆ ಅಂತೇಳಿ ಅವರು ಇದು ಮಾಡ್ತಿದ್ರು. ಇದ್ದಕ್ಕಿದ್ದಾಗೆ ಇಡಿ ಅವರು ಪ್ರವೇಶ ಮಾಡಿದ್ದಾರೆ. ಅವ್ರಿಗೆ ಇರ್ಬೋದು, ಮಾಹಿತಿ ಇರ್ಬೋದು, ನಾನು ಅದನ್ನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಇದು ಏನು ಹೇಳಿದರೆ, ಮೊದಲಿನಿಂದನೂ ಕೂಡ ಈ ರೀತಿ ಆಗುವಾಗ ಇಡಿ, CBI ಇವೆಲ್ಲ ರಾಜಕೀಯದ ಅಸ್ತ್ರಗಳಾಗಬಾರ್ದು ಅಂತೇಳಿ ಮೊದಲಿಂದನೂ ಕೂಡ ನಮ್ಮ ಪಕ್ಷದವರು ಅವತ್ತಿನಿಂದನೂ ಹೇಳ್ಕೊಂಡೇ ಬರ್ತಾ ಇದ್ದಾರೆ. CM ಕೂಡ ಹೇಳಿದ್ದಾರೆ ಸರ್, ರಾಜಕೀಯ ಪಿತೂರಿ ಇದು ಇಡಿ ದಾಳಿ. ಸರ್, ಈಗ ದದ್ದಲ್ ಅವರು CID ಅಧಿಕಾರಿಗಳ ಹತ್ರ ಹೋಗಿ ನೀವೇ ನನಗೆ ಅರೆಸ್ಟ್ ಮಾಡಿ, ಇಡಿ ಹತ್ರ ಬೇಡ, ಇಡಿ ಅವರು ಅರೆಸ್ಟ್ ಮಾಡಿದ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಮನವಿ ಮಾಡ್ಕೊಂಡ್ರೆ, ಅದು ಗೊತ್ತಿಲ್ಲ ನನಗೆ. ಅಲ್ಲ, ಅವರು ದದ್ದಲ್ ಅವರನ್ನು ಕರೆದಿದ್ದಾರೆ, ನಮ್ಮ SITನವರು ನಾಗೇಂದ್ರ ಅವ್ರನ್ನು ಕರೆದಿದ್ದಾರೆ. ಅವ್ರ ಹತ್ರ ಏನು ಮಾಹಿತಿ ತಗೋಬೇಕು ಅಥವಾ ಅವರ ಸ್ಟೇಟ್ಮೆಂಟ್ಗಳು ತಗೊಂಡಿದ್ದಾರೆ. ಮತ್ತೆ ಅವರಿಗೆ ಅಗತ್ಯ ಬಿದ್ದರೆ ಮತ್ತೆ ಕರೀತಾರೆ. ಅಲ್ಲ ಸರ್, ದದ್ದಲ್ ಅವರು ಫೋನ್ ಬಳಕೆ ಮಾಡಿಕೊಳ್ಳದೇನೆ ಓಡಾಡ್ತಾ ಇದ್ದಾರೆ, ಇಡಿ ಅವರು ಹುಡುಕಾಡ್ತಾ ಇದ್ದಾರೆ. ಶಾಸಕರಾಗಿ ಅವ್ರಿಗೂ ಮುಜುಗರ, ಸರ್ಕಾರಕ್ಕೂ ನಿಮಗೂ ಮುಜುಗರ ಅಲ್ಲ ಸರ್? ಇಲ್ಲ, ಅವರೇನು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗಿಲ್ಲಲ್ಲ, ಇಲ್ಲೇ ಎಲ್ಲೋ ಅವರ ಕುಟುಂಬದವ್ರ ಜೊತೆ ಇದ್ದಾರೆ ಅಂತಲೇ ಹೇಳಿದ್ರಪ್ಪ. ನಿನ್ನೆನೂ ನಾನು ಕೇಳಿದಾಗ ನಾನು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ದದ್ದಲ್ ಅವ್ರದ್ದೇನು ಅಂತ ಕೇಳುವಾಗ ಅವ್ರು ಇಲ್ಲೇ ಓಡಾಡ್ಕೊಂಡು ಅವ್ರ ಕುಟುಂಬದವ್ರ ಜೊತೆ ಎಲ್ಲಿದ್ದಾರೆ ಅಂತ ಹೇಳಿದರು. ಸರ್, ನಿಗಮದ ಹಣ ಚುನಾವಣೆಗೆ ಬಳಕೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಇಡಿ ತನಿಖೆ ಮಾಡ್ತಿದೆ ಅಂತಕ್ಕಂಥದ್ದು ಪ್ರಾಥಮಿಕ ಮಾಹಿತಿ. ಅಲ್ಲ, ಅದು ಗೊತ್ತಿಲ್ಲ ನಮಗೆ. ಅವರೇನು ನಮಗೇನು ಯಾವುದೇ ಮಾಹಿತಿಯನ್ನು ಇಡಿ ಅವರೇನು ನಮ್ಮ ಪೊಲೀಸ್ನವರಿಗೇನು ಕೊಟ್ಟಿಲ್ಲ ಅವರು. ಅದರಿಂದ ನಾವು ಊಹೆ ಮಾಡಿ ಹೇಳೋದಷ್ಟು ಸರಿ ಕಾಣೋದಿಲ್ಲ.